ಇದಕ್ಕೆ ಹಾಕಿರುವಂಥದ್ದು. ಅನಂತರ ಈಗ ಟೇಸ್ಟ್ ಮಾಡುವ. ಬಾಯಲ್ಲಿ ನೀರು ಬರ್ತಾ ಉಂಟು, ನೋಡ್ಬೋದು. ಕಾರ್ನ್ ಫ್ಲೋರ್ ಹಾಕುವ. ಕಾರ್ನ್ ಫ್ಲವರ್ ಒಂದು ಪೇಸ್ಟ್, ಕಂಪ್ಲೀಟ್ ಪೇಸ್ಟ್ ಥರ ಹಾಕಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ಇವತ್ತೇನಂತ ಹೇಳಿದರೆ ಒಂದು ಡೆಲಿಷಿಯಸ್ ಆಗಿ ಫುಡ್ ಪ್ರಿಪೇರ್ ಮಾಡು ಅಂತ ಹೇಳ್ಬಿಟ್ಟು. ಅಂದರೆ ನಾವು ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮು. ಏನು ಫುಡ್ ಅಂತ ಹೇಳಿದರೆ ಚಿಕನ್ ಕಬಾಬ್, ಕ್ರಿಸ್ಪಿ ಕಬಾಬ್ ಅಂತ. ಇದ್ರ ಹೆಸರೇ ಕ್ರಿಸ್ಪಿ ಕಬಾಬ್. ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಇಲಿ ನೋಡ್ಬೋದು, ಇಲಿ ಹೋಯ್ತು. ಕ್ರಿಸ್ಪಿ ಕಬಾಬ್ ಅಂತ. ಅಂದರೆ ನಾವು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅಂದರೆ ದೊಡ್ಡ ದೊಡ್ಡ ಪೀಸ್ ಎಲ್ಲ ಮಾಡಿಲ್ಲ, ಸಣ್ಣ ಸಣ್ಣ ಪೀಸಾಗಿ ಅದನ್ನು ಕಬಾಬ್ ಥರನೇ ಮಾಡಿಸಿ, ಅದಕ್ಕೆ ಕ್ರಿಸ್ಪಿ ಥರ ಏನು ಹಾಕೋದು, ಏನು ಆ ಥರ ಬರಬೇಕಾದ್ರೆ ಯಾವ ಥರ ಪ್ರಿಪೇರ್ ಮಾಡೋದು ಅಂತೆಲ್ಲ ನಾನು ತೋರಿಸ್ಕೊಡ್ತೇನೆ. ಮಾಡಿಬಿಟ್ಟು ಟೇಸ್ಟ್ ಕೂಡ ಮಾಡುವ ಯಾವ ಥರ ಆಗುತ್ತೆ ಅಂತ. ನಾವಿಲ್ಲಿ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಿಕನ್ ಕ್ರಿಸ್ಪಿ ಕಬಾಬ್. ಓಕೆ, ಬನ್ನಿ. ಅಷ್ಟೊಂದು ಅರ್ಧ kg ಚಿಕನ್ ತಗೊಳ್ಬೇಕಾಗತ್ತೆ. ಚಿಕನ್ ಇದು ಸೈಜ್ ನೋಡ್ಬೋದು. ಇದಕ್ಕಿಂತ ದೊಡ್ಡ ಸೈಜ್ ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆ ಬೇಯುವುದಿಲ್ಲ. ಅದಕ್ಕೋಸ್ಕರ ನೋಡಿ ಯಾವ ಥರ ಎಷ್ಟು ದೊಡ್ಡ ಪೀಸ್ ಇರುತ್ತೆ ಅಂತ. ಇಷ್ಟು ಪೀಸ್ ಅಂತ ತಗೊಳ್ಳಿ. ಒಂದು ಸೆಲೆಕ್ಟೆಡ್ ಪೀಸ್ ಮಾಡಿಬಿಟ್ಟು ಅಂದರೆ 10 ರಿಂದ 15 ಪೀಸ್ ನೋಡ್ಬೋದು. ಅದಕ್ಕೆ ಏನು ಹಾಕ್ಬೇಕಂದ್ರೆ ಹೇಳಿದರೆ ಸ್ವಲ್ಪ ಹುಡಿ ಉಪ್ಪು, ಅಂದರೆ ಪೊಡಿ ಉಪ್ಪು ಹಾಕಬೇಕು ನೋಡಿ ಟೇಸ್ಟಿಗೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಸಾಲದಲ್ಲಿ ನಮ್ಮದು ಉಪ್ಪಿದೆ. ಆನಂತರ ಸ್ವಲ್ಪ ಅರಶಿನ ಹುಡಿ ಹಾಕಿ. ಇದು ಅರಶಿನ ಹುಡಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ. ನಮ್ಮ ಮನೆಯಲ್ಲೇ ತಯಾರಿಸಿದಂಥದ್ದು ಅರಶಿನ ಹುಡಿ, ಯಾವ ಥರ ಮಾಡಿರೋದು ಮತ್ತು ಅರಶಿನ ಹುಡಿದು ಗಿಡ ಎಲ್ಲ ನಿಮಗೆ ನೋಡ್ಬೋದು. ನಾನು ಇದರ ಹಿಂದೆ ಅದರಲ್ಲಿ ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ನಂತರ ಹಾಕೋದು ಇಲ್ಲಿ ಬನ್ನಿ, ನಮ್ಮದು ಫೇವ್ರೇಟ್ ಸ್ಪೆಷಲ್ ಅಂದರೆ ಚಿಕನ್ ಮಸಾಲ. ಈ ಚಿಕನ್ ಮಸಾಲ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಕೆಂಪಿದೆ ನೋಡ್ಬೋದು, ಕಲರ್ ಸಖತ್ ಟೇಸ್ಟ್ ಕೂಡ ಇದೆ. ಇದರದ್ದು ಏನೆಲ್ಲ ರೆಸಿಪಿ ಎಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈ ಮಸಾಲದ ರೆಸಿಪಿ ಏನು ಹಾಕಬೇಕು ಎತ್ತ ಅಂತ ನೋಡ್ಬೋದು ಯಾವ ಥರ ಆಗಿದೆ ಅಂತ ನೋಡ್ಬೋದು. ಇದೀಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇದನ್ನಿನ್ನು 1 ಗಂಟೆ ಇದಕ್ಕೆ ಒಂದು ಮೇಯ್ನ್ ಥಿಂಗ್ ನಾನು ಹೇಳಲಿಕ್ಕೆ ಮರ್ತಿದ್ದೇನೆ. ಏನಂತ ಹೇಳಿದರೆ, ಈ ಮಸಾಲಕ್ಕೆ ನಾವು ಹಾಕಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಡೈರೆಕ್ಟ್ ಫ್ರೆಶ್, ಅಂದರೆ ಜೆನ್ಯೂನ್ ಏನಿರುತ್ತೆ ಜಿಂಜರ್ ಮತ್ತು ಗಾರ್ಲಿಕ್, ಅದನ್ನೇ ಕೊಯ್ದುಬಿಟ್ಟು ಪೇಸ್ಟ್ ಮಸಾಲ ರುಬ್ಬಿದ್ದು. ನಿಮಗೆ ಬೇಕಾದರೆ ಪೇಸ್ಟ್ ಹಾಕ್ಬೋದು, ಜಿಂಜರ್ ಗಾರ್ಲಿಕ್ ರೆಡಿಮೇಡ್ ಪೇಸ್ಟ್ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಈ ಮಸಾಲದಲ್ಲಿ ಎಲ್ಲ ಇದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಮಸಾಲ ಯಾವ ಥರ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೇನೆ. ಯಾವ ಥರ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಲಿಂಕ್ ಹಾಕಿರ್ತೇನೆ. ಓಕೆ, ಇದನ್ನಿನ್ನು 1 ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಆನಂತರ ನಾನು ಸಿಗ್ತೇನೆ ನಿಮಗೆ ಮ್ಯಾರಿನೇಟ್ ಮಾಡಿದ ಮೇಲೆ. ಸ್ವಲ್ಪ ನೀರು ಹಾಕಿ ಇದು ಮಾಡಿ, ಸ್ವಲ್ಪ ಸ್ಟಿರ್ ಮಾಡ್ತಾ ನೋಡಬೇಕಾಗತ್ತೆ. ನೋಡುವ, ಎಷ್ಟು ಪೇಸ್ಟ್ ಆಗುತ್ತೆ ಅಷ್ಟು ಒಳ್ಳೆಯದು. ನೋಡ್ಬೋದು, ಇದೀಗ ಗಮ್ ಫ್ಲೇವರ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಅಂದರೆ ಗಮ್ ಥರ ಬಂದಿದೆ ಕಂಪ್ಲೀಟ್. ನೋಡ್ಬೋದು ಯಾವ ಥರ ಪೇಸ್ಟ್ ಬಂದಿದೆ ಅಂತ. ಇನ್ನು ಸ್ವಲ್ಪ ದಪ್ಪ ಹಾಕಬೇಕು, ಸ್ವಲ್ಪ ದಪ್ಪ ಹಾಕಬೇಕು. ಸ್ವಲ್ಪ ಮಸ್ತೆ. ಈಗ ಎಂತ ಹೇಳಿದರೆ, ಆ್ಯಕ್ಚುಲಿ ಇದಕ್ಕೆ ಕ್ರಿಸ್ಪಿ ಬರಲಿಕ್ಕೆ 2 ಟೈಪ್ ಯೂಸ್ ಮಾಡ್ಬೋದು. ಕಾರ್ನ್ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಂತ ಹೇಳಿದರೆ ನಮಗೆ ಕಾರ್ನ್ಫ್ಲೇಕ್ಸ್ ಸಿಕ್ಕಿಲ್ಲ, ಆ ಕಾರಣಕ್ಕಾಗಿ ನಾವು ಓಟ್ಸ್ ಯೂಸ್ ಮಾಡ್ತಿದ್ದೇವೆ. ಓಟ್ಸನ್ನು ನೋಡ್ಬೋದು, ಸ್ವಲ್ಪ ಈ ಥರ ಎಷ್ಟು ನಿಮಗೆ ಇದಕ್ಕೆ ಬೇಕು ಅಷ್ಟು ಓಟ್ಸನ್ನು ತಗೊಳ್ಳುವಂಥದ್ದು. ಮತ್ತು ಸ್ವಲ್ಪ ಕ್ರಷ್ ಮಾಡಬೇಕಾಗತ್ತೆ, ಸ್ವಲ್ಪ ಕ್ರಷ್ ಮಾಡಬೇಕು. ಕ್ರಷ್ ಈಸಿಯಲ್ಲಿ ಆಗುತ್ತೆ. ಮಿಕ್ಸರ್ ಅಂಥದ್ದೆಲ್ಲ ಯೂಸ್ ಮಾಡಬೇಡಿ ಕ್ರಷ್ ಮಾಡಲಿಕ್ಕೆ. ಈ ಥರ ಕೈಯಲ್ಲೇ ಆದಷ್ಟು ಕ್ರಷ್ ಮಾಡ್ಕೊಳ್ಳಿ. ಯಾಕೆಂತೇಳಿದರೆ ಅದು ಬೇಗ ಹೊಡಿಯಾದ್ರೂ ಜಾಸ್ತಿ ಆಗೋದಿಲ್ಲ.
ಆ ಕಾರಣಕ್ಕೆ. ಇದಕ್ಕೆ ಮತ್ತೆ ಸ್ವಲ್ಪ ಬೇಕಾದರೆ ಉಪ್ಪು ಸ್ವಲ್ಪ ಹಾಕಬೇಕಾಗತ್ತೆ, ಉಪ್ಪು ಮತ್ತು ಮೆಣಸಿನ ಹುಡಿ. ಯಾಕೆಂತೇಳಿದರೆ ಸ್ವಲ್ಪ ಟೇಸ್ಟಿಗೆ ಮತ್ತು ಸ್ವಲ್ಪ ಖಾರಕ್ಕೆ. ಇದು ತುಂಬ ಚಪ್ಪೆ ಆಗಿರುತ್ತೆ, ಯಾಕೆಂದರೆ ಓಟ್ಸು ತುಂಬ ಚಪ್ಪೆ ಆಗಿರುತ್ತೆ. ನೀವು ತಿಂದಿರ್ಬೋದು ಓಟ್ಸು. ಇದು ಜಾಸ್ತಿಯಾಗಿ ಹಾಲಿಗೆಲ್ಲ ಹಾಕಿ ತಿನ್ನುವಂಥದ್ದು. ಇದು ತುಂಬ ಚಪ್ಪೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ನಾನು ತೋರಿಸ್ತೇನೆ ನಿಮಗೆ. ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಪುಡಿ ಉಪ್ಪು ಹಾಕಿದ ಮೇಲೆ ಪೆಪ್ಪರು ಅಷ್ಟೇ. ಇದು ನಮ್ಮ ಮನೆಯಲ್ಲೇ ಆದಂಥ ಪೆಪ್ಪರ್, ಇದು ಪೆಪ್ಪರ್ ಪೌಡರ್. ಸ್ವಲ್ಪ ಬರೋದು ಸ್ವಲ್ಪ ಕಡಿಮೆ ಇದು ಹೊರಗಡೆ, ಆ ಕಾರಣಕ್ಕಾಗಿ ಸ್ವಲ್ಪ ಪೆಪ್ಪರ್ ಹುಡಿ ಹಾಕಬೇಕಾಗತ್ತೆ. ಆನಂತರ ಕಲರಿಗೆ ಮಾತ್ರ ನಾವು ಇದು ಹಾಕೋದು ಖಾರ, ಯಾಕೆಂದರೆ ಮಸಾಲ ಆಲ್ರೆಡಿ ಖಾರ ಇರುತ್ತೆ. ಇದು ಸ್ವಲ್ಪ ಕಲರ್ ಸ್ವಲ್ಪ ರೆಡ್ಡಿಶ್ ಆಗುತ್ತೆ, ಆ ಕಾರಣಕ್ಕಾಗಿ ಸ್ವಲ್ಪ ಮೆಣಸಿನ ಹುಡಿ ಹಾಕಿದರೆ ಜಾಸ್ತಿ ಹಾಕಲಿಕ್ಕಿಲ್ಲ, ಖಾರಕ್ಕೆ ತಕ್ಕ. ನೋಡಿ ಈ ಥರ ಮಾಡಿ ತುಂಬ ಟೇಸ್ಟ್ ಆಗುತ್ತೆ. ನಾವು ಫಸ್ಟ್ ಟೈಮ್ ಮಾಡೋದು, ನೋಡುವ. ಇದನ್ನು ಆದಷ್ಟು ರುಬ್ಬಬೇಕಾಗುತ್ತೆ, ಅಂದರೆ ಈ ಥರ ನೋಡ್ಬೋದು. ಸಾಲ್ಟ್ ಕೂಡ ಆಗಿದೆ, ಪ್ಲಸ್ ಕಲರ್ ಚೇಂಜ್ ಆಗ್ತಾ ಉಂಟು ಇದರದ್ದು. ಇದು ವೈಟ್ ಮತ್ತು ಇದ್ರದ್ದು ನೋಡ್ಬೋದು, ಇದು ಮತ್ತು ಇದರದ್ದು ಕಲರ್ ಯಾವ ಥರ ಚೇಂಜ್ ಆಯ್ತಂತ. ಓಕೆ, ಆದಷ್ಟು ಕ್ರಷ್ ಮಾಡ್ಕೊಳ್ಳಿ. ಸೇಮ್ KFC ಥರ ಚಿಕನ್ ಮನೆಯಲ್ಲೇ ಮಾಡೋದು ವಿಧಾನ ಇದು ಬೆಸ್ಟ್. ಇದು ಕ್ರಿಸ್ಪಿ KFC ಚಿಕನ್ ನೋಡ್ಬೋದು. ಓಕೆ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. 1 ಗಂಟೆ ಆಯಿತು ಮ್ಯಾರಿನೇಟ್ ಮಾಡಿದ್ದು, ನೋಡ್ಬೋದು ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂತ. ಕಂಪ್ಲೀಟ್ ಮ್ಯಾರಿನೇಟ್ ಆಗಿದೆ, ಡೆಲಿಷಿಯಸ್ ಆಗಿದೆ, ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಇದನ್ನು ಇನ್ನೊಂದು ಇದರಲ್ಲಿ ಈಗ ಇದಕ್ಕೆ ತಯಾರು ಮಾಡುವಂಥದ್ದು ಕಾರ್ನ್ ಫ್ಲೋರ್. ಇದು ಕ್ರಿಸ್ಪಿಗೆ ಐಟಮ್ ಏನಿದೆ ಇದು ರೆಡಿ ಆಯಿತು. ಇನ್ನು ಮಾಡುವಂಥದ್ದು ಕಾರ್ನ್ ಫ್ಲೋರ್ ಒಂದು ರೆಡಿ ಮಾಡುವ. ಇದಕ್ಕೆ ಬನ್ನಿ, ಕೋಟಿಂಗಿಗೆ ಅಂತೇಳಿದರೆ ಜೋರಿಗೆ ಮಳೆ ಬರ್ತಾ ಉಂಟು ಹೊರಗಡೆ. ನಾವಿಲ್ಲಿ ಕಬಾಬ್ ಮಾಡಿಬಿಟ್ಟು ತಿನ್ನುವಂತ ನೋಡುವ. ಈಗ ಎಣ್ಣೆ ಹಾಕಿದ್ದೇವೆ, ಎಣ್ಣೆ ಹಾಕಿ ಕಾದಿದೆ ಅಂತ ನೋಡುವ. ಬೇವು ಸೊಪ್ಪೆಲ್ಲ ಕಾದಿದೆ. ಈಗ ನಾವು ಏನು ಮಾಡ್ತಿದ್ದೇವೆ ಅಂತೇಳಿದರೆ, ಇನಿಷಿಯಲ್ ಆಗಿ ನೋಡ್ಬೋದು, ಈ ಬೇವು ಸೊಪ್ಪು ಏನಿದೆ ಅದನ್ನು ಸ್ವಲ್ಪ ಕ್ರಿಸ್ಪಿ ಥರ ಫ್ರೈ ಮಾಡಿಬಿಟ್ಟು ತೆಗೆಯುವ ಮೊದಲಿಗೆ. ಏನಕ್ಕೆ ಅಂತೇಳಿದರೆ ಇದರದ್ದು ಈಗ ಫಾರ್ ಎಕ್ಸಾಂಪಲ್ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ಇದು ಹಾಕ್ತೇವೆ ನಾವು, ಅಂದರೆ ಕಾರ್ವಿಂಗ್ಸ್ಗೆ. ಇದನ್ನೇ ಹಾಕುವ ನಾವು ಗಾರ್ನಿಷ್ಗೆ. ಬೇವು ಸೊಪ್ಪು ಹಾಕ್ಬಿಟ್ಟೆ ತೆಗುವ. ಬೇವು ಸೊಪ್ಪನ್ನು ಹಾಕುವ ಫಸ್ಟೇ. ನೋಡ್ಬೋದು ಬೇವು ಸೊಪ್ಪು ಹಾಕಿದಾಯ್ತು. ಈಗ ಅದನ್ನು ಸ್ವಲ್ಪ ಫ್ರೈ ಆಗಲಿ, ರೋಸ್ಟ್ ಆದಮೇಲೆ ಅದನ್ನು ತೆಗೆಯುವ ಡೈರೆಕ್ಟ್. ತೆಗೆದುಬಿಟ್ಟು ಎಣ್ಣೆ ಎಷ್ಟು ಕಾದಿದೆ ಅಷ್ಟು ಒಳ್ಳೆಯದು ಆ್ಯಕ್ಚುಲಿ. ಎಣ್ಣೆ ಕಂಪ್ಲೀಟ್ ಕಾಯಿರಬೇಕು. ಓಕೆ, ನೋಡ್ಬೋದು. ಈಗ ಇದನ್ನು ಇದಾಗಿರೋದು ಅಂದರೆ ಮ್ಯಾರಿನೇಟ್ ಆಗಿರೋದ್ರನ್ನು ಈ ಥರ ಇದಕ್ಕೆ ಫಸ್ಟ್ ಸ್ವಲ್ಪ ಡಿಪ್ ಮಾಡಿ, ಆನಂತರ ನಾವು ಮಾಡಿರೋದು ಫ್ಲೇಕ್ಸ್ ಏನಿದೆ ರೆಡಿ ಮಾಡಿಬಿಟ್ಟು ಈ ಥರ ಬಿಡುವಂಥದ್ದು. ನೋಡ್ಬೋದು, ಈ ಥರ ಡಿಪ್ ಮಾಡೋದು ಫಸ್ಟ್ ಇನಿಷಿಯಲ್ ಆಗಿ. ಆನಂತರ ಫ್ಲೇಕ್ಸ್ ಏನಿದೆ ರೆಡಿ ಮಾಡಿರುವಂಥದ್ದು ಇದನ್ನು ಈ ಥರ ಡಿಪ್ ಮಾಡಿ ಈ ಥರ ಬಿಡುವಂಥದ್ದು. ನೋಡ್ಬೋದು, ಎಲ್ಲ ಅದೇ ಥರ ಈ ಥರ ಡಿಪ್ ಮಾಡುವಂಥದ್ದು. ಮ್ಯಾರಿನೇಟ್ ಆಗಿರೋದನ್ನು ಈ ಥರ ಫ್ಲೇಕ್ಸಲ್ಲಿ ಡಿಪ್ ಮಾಡೋದು. ನೋಡ್ಬೋದು ಎಷ್ಟು ಚೆಂದಾಗಿ ಕ್ರಿಪ್ಸಿ ಥರ ತೋರ್ತಾ ಉಂಟಂತ. ಇದನ್ನು ಮತ್ತೆ ಡಿಪ್ ಮಾಡುವಂಥದ್ದು. ಎಲ್ಲ ಅದೇ ಥರ ಡಿಪ್ ಮಾಡಿ ಈ ಥರ ಡಿಪ್ ಮಾಡಿ ನೋಡ್ಬೋದು ಯಾವ ಥರ ಒಂದು ಕ್ರಿಸ್ಪಿ ಡಿಪ್ ಆಗಿದೆ ಅಂತ. ಇದನ್ನು ಮತ್ತೆ ಬಿಡುವಂಥದ್ದು. 4 ಐಟಮ್ ಬಿಟ್ಟಾಯಿತು, ಇನ್ನೊಂದು ಬಿಡುವ. ಜಾಗ ಇದೆ ಅದರಲ್ಲಿ, ಜಾಗ ಇದ್ದಷ್ಟು ಹಾಕ್ಬೋದು. ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡ, ಅಂದರೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಚೆಂದ ಆಗುತ್ತೆ. ಅಂದರೆ ಅದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ, ಎಣ್ಣೆ ಜಾಸ್ತಿ ಹಾಕಿದರೆ. ಓಕೆ, 4 ಬಿಡುವ. ಮಳೆ ಬರ್ತಾ ಉಂಟು. ಮಳೆಗೆ ಒಂದು ನೈಟಿಗೆ ಒಂದು ಚೆಂದಾಗಿ ಒಂದು ಕಬಾಬ್ ಕ್ರಿಸ್ಪಿ KFC
ಕಬಾಬ್ ಯಾವ ಥರ ಒಂದು ಫ್ರೈ ಆಗುತ್ತೆ ಅಂತ ನೋಡುವ. ಇದು KFC ಅವ್ರ ಥರ 1 ವರ್ಷ 6 ತಿಂಗಳು 7 ತಿಂಗಳು ಇಟ್ಟು ಅದನ್ನು ಅಂದರೆ ಡೀಪ್ ಫ್ರೀಸರ್ ಮಾಡಿ ಬಿಡುವಂಥದ್ದು ಕಬಾಬ್ ಅಲ್ಲ. ಇದೇನಿದ್ರು ಫ್ರೆಶ್ ಚಿಕನ್ ಇದು ತಂದುಬಿಟ್ಟು ನಾವು KFCಯಲ್ಲಿ ಯಾವ ಥರ ಇದು ಮಾಡ್ತಾರೆ ಅದೇ ಥರ ನಾವು ಕೂಡ ಮಾಡುವಂಥದ್ದು. ಅವರತ್ತು ಮಾಡಿದಾಗೆ ಅಲ್ಲ, ನಾವೊಂದು ನಮಗೆ ಅಂದರೆ ಒಂದು ಅನುಕೂಲ ಆಗುವಂತೆ, ಅಂದರೆ ಜನಸಾಮಾನ್ಯರಿಗೆ ಯಾವ ಥರ ಒಂದು ಅನುಕೂಲ ಆಗಿ ಎಲ್ಲ ಸಿಗುವಂಥದ್ದು ಇದರಲ್ಲಿ KFC ಟೇಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದು KFC ಅದರಲ್ಲಿ ಸ್ಕಿನ್ ಎಲ್ಲ ಇರುತ್ತೆ, ಇದರಲ್ಲಿ ಸ್ಕಿನ್ ಇರೋದಿಲ್ಲ. ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಫ್ರೆಶ್ ಚೆಂದಾಗಿ ಇದು ಬರುತ್ತೆ. KFCದವ್ರದ್ದು ಸ್ಕಿನ್ ತಿನ್ನಲಿಕ್ಕೆ ಸ್ವಲ್ಪ ಅಷ್ಟೊಂದು ಚೆಂದ ಆಗೋದಿಲ್ಲ ಅದು ಆ್ಯಕ್ಚುಲಿ. ನೋಡ್ಬೋದು ಎಷ್ಟು ಚೆಂದಾಗಿ ಕಾಯ್ತಾ ಉಂಟಂತ, ಫ್ರೈ ಆಗ್ತಾ ಉಂಟಂತ. KFC ಸ್ಟೈಲ್ ಇದು ಒಂದು ಚಿಕನ್ ಫ್ರೈ, ಕ್ರಿಸ್ಪಿ ಚಿಕನ್ ನೋಡ್ಬೋದು. ನಿಮಗೆ ಯಾವ ಥರ ಅದರದ್ದು ಕೋಟಿಂಗ್ ಆಗಲಿ ಎಲ್ಲ ಯಾವುದೇ ಥರದ್ದು ಕೋಟಿಂಗ್ ಡ್ರಾಪ್ ಆಗೋದಿಲ್ಲ, ನೋಡ್ಬೋದು ನೀವು. ಓಕೆ, ನೋಡ್ಬೋದು ಫ್ರೈ ಆಗ್ತಾ ಉಂಟು. ಎಣ್ಣೆ ಹಾಕಿದರೆ ಇನ್ನೂ ಸ್ವಲ್ಪ ಚೆಂದ ಆಗುತ್ತೆ, ಕರ್ಚೋದಿಲ್ಲ, ಅಂದರೆ ಫ್ರೈ ರೋಸ್ಟ್ ಆಗೋದಿಲ್ಲ. ಎಣ್ಣೆ ಜಾಸ್ತಿ ಇದ್ದರೆ ಫ್ಲೋಟಿಂಗ್ ಆಗುತ್ತೆ ಪೀಸಸ್. ಎಣ್ಣೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಕರ್ಚ್ತದೆ, ಆದರೆ ತಿನ್ನಲಿಕ್ಕೆ ಸ್ವಲ್ಪ ತುಂಬ ಚೆನ್ನಾಗೇ ಆಗುತ್ತೆ ರೋಸ್ಟ್ ಆದರೆ. ಓಕೆ, ಈಗ ಹಾಕಿರೋದು ಎಷ್ಟು ಕಾಯ್ದಿದೆ ಅಂತ, ಒಳ್ಳೆಯಾಗಿ ಫ್ರೈ ಆಗಿದೆ. KFC ಥರನೇ ಬಂದಿದೆ, ನೋಡ್ಬೋದು ಎಷ್ಟು ಚೆಂದಾಗಿ ತೋರಿಸ್ತಾ ಉಂಟಂತ. ಸೇಮ್ ಟು ಸೇಮ್ KFCಯಲ್ಲಿ ಯಾವ ಥರ ಫ್ರೈ ಆಗುತ್ತೆ ಅದೇ ಥರ ಇದೆ. ಓಕೆ, ಇನ್ನೂ ಸ್ವಲ್ಪ ಕಾದಷ್ಟು ಒಳ್ಳೆಯದು. ಮತ್ತು ನಾನು ಹೇಳಿದಾಗೆ ಇದು ಎಂತಂತ ಹೇಳಿದರೆ, ಇನ್ನೂ ನಮಗೆ ಇನ್ನೊಂದು ನಿಮಗೆ ಮೆಥಡ್ ಯೂಸ್ ಮಾಡೋದಿದ್ರೆ ಸ್ವಲ್ಪ ಪ್ರೀ ಬಾಯ್ಲ್ಡ್ ಮಾಡಬೇಕು ಇದನ್ನು. ಅಂದರೆ ಈ ಚಿಕನ್ ಪೀಸ್ ಏನಿದೆ ಇಲ್ಲಿ ತೋರಿಸಿ, ಇಲ್ಲಿ ಚಿಕನ್ ಪೀಸ್ ಏನಿದೆ ಇದನ್ನು ಸ್ವಲ್ಪ ಬೇಯಿಸಬೇಕು. ಬೇಯಿಸಿದ ಚಿಕನ್ನಿಗೆ ನಾವು ಈ ಥರ ಮಸಾಲ ಮಾಡಿ ಎಲ್ಲ ಇಟ್ಟರೆ ಇಲ್ಲಿ ನಿಮಗೆ ಹಾಕಿದ ತಕ್ಷಣ ಬೇಗ ಫ್ರೈ ಆಗುತ್ತೆ. ಮತ್ತೊಂದು ಏನು ಅಡ್ವಾಂಟೇಜ್ ಅಂದರೆ, ನಾವು ಹಾಕಿರೋದು ಮಸಾಲ ಆಗಲಿ ಮೇಲ್ಗಡೆದು ಕೋಟಿಂಗ್ ಎಲ್ಲ ಆಗಿದೆ ಅದು ಫ್ರೆಶ್ ಆಗಿರುತ್ತೆ, ಅಂದರೆ ರೋಸ್ಟ್ ಆಗೋದಿಲ್ಲ, ಕಲರ್ಫುಲ್ ಆಗಿರುತ್ತೆ ಅಂತ. ನಾವಂದರೆ ಅದನ್ನೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ, ನಾವೇನಂದರೆ ತಿನ್ನಲಿಕ್ಕೆ ಮಾಡೋದು. ಟೇಸ್ಟ್ ಬಂದರೆ ಆಯಿತು, ನಮಗೆ ನೋಡಲಿಕ್ಕೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆಂದ ತೋರಿಸ್ತಾ ಉಂಟಂತ. ಇದಕ್ಕಿಂತ ಜಾಸ್ತಿ ಕಾಣಬೇಕಾದ್ರೆ ನಿಮಗೆ ಡಿಸೈನ್ ಎಲ್ಲ ಮಾಡಬೇಕಾಗುತ್ತೆ. ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನಾವು ತಿನ್ನಲಿಕ್ಕೋಸ್ಕರ ಮಾಡುವಂಥದ್ದು. ಓಕೆ, ತುಂಬ ಟೇಸ್ಟ್ ಆಗುತ್ತೆ ಐಟಮ್ ಅಂತೂ ಮಾಡಿದ್ದು. ನೋಡ್ಬೋದು ಯಾವ ಥರ ಅದು ಕೋಟಿಂಗ್ ಅಂತೂ ಸ್ವಲ್ಪನೂ ಬಿಡೋದಿಲ್ಲ ಅದಕ್ಕಿಂತ, ನೋಡ್ಬೋದು. ಓಕೆ, ಈಗ ಜಾಸ್ತಿ ಏನು ಟೈಮ್ ಇದು ಮಾಡಬೇಕಾಗಿಲ್ಲ, ಆಲ್ರೆಡಿ ಫ್ರೈ ಎಲ್ಲ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ ನೋಡಬೇಕಾದ್ರೇ. ಓಕೆ, ತೆಗಿಯುವ ಚಿಕನ್ ಫ್ರೈ ಆಗಿರೋದನ್ನು. ನೋಡ್ಬೋದು. ಓಕೆ, ಫ್ರೈ ಆಗಿದೆ ಆಲ್ರೆಡಿ ಚಿಕನ್. ತೆಗಿಯುವ ಇದನ್ನು, ಡೈರೆಕ್ಟ್ ಇಲ್ಲಿಡುವ. ಓಕೆ, KFC ಥರನೇ ಸ್ಮೆಲ್ ಬರ್ತಾ ಉಂಟು, ಅಂದರೆ ಕಮ್ಮೆನ ಪರಿಮಳ ಬರ್ತಾ ಉಂಟು. KFCಯಲ್ಲಿ ಯಾವ ಥರ ಒಂದು ಫ್ರೈ ಆಗುತ್ತೆ ಅದೇ ಥರ KFCದೆ ಸೇಮ್ ಟು ಸೇಮ್ KFCದೇ ಫ್ರೈ ಬರ್ತಾ ಉಂಟು, ಕಮ್ಮೆನ ಸ್ಮೆಲ್. ಆಯಿತಾ, ಇನ್ನೊಂದು ನೆಕ್ಸ್ಟ್ ಐಟಮ್ಗೆ ರೆಡಿ ಮಾಡುವ. ನೆಕ್ಸ್ಟ್ ಸ್ಟೆಪ್ಗೆ, ಓಕೆ, ಸೆಟ್ಟಿಗೆ ನೆಕ್ಸ್ಟ್ ಸೆಟ್ ರೆಡಿ ಮಾಡುವ. ನೋಡ್ಬೋದು ಮಸಾಲ ಹಾಕಿ ಅದಕ್ಕೆ ನಾವು ಹಾಕಿರೋದು ಕಾರ್ನ್ ಫ್ಲೋರ್ ಏನಿದೆ ಅದನ್ನು ಹಾಕಿಬಿಟ್ಟು ಕವರ್ ಮಾಡಬೇಕು. ಎಷ್ಟು ಕವರ್ ಮಾಡೋದು ಅಷ್ಟು ಒಳ್ಳೆಯದು. ಆನಂತರ ಇದರ ನಮ್ಮದು ಕೋಟಿಂಗ್ ಏನಿದೆ, ಇದು ಕೋಟಿಂಗ್ ಜಾಸ್ತಿ ಏನು ಹಾಕಬೇಕಾಗಿಲ್ಲ, ಇದು ಡಿಸೈನ್ ಜಾಸ್ತಿ ಬರಲಿಕ್ಕೆ ಹತ್ರ ಇಡುವ. ಓಕೆ, ನಾನು ಮಾಡುವ ಅದೇ ಥರ. ಸೇಮ್ ಸೈಜ್ ಪೀಸನ್ನು ಒಟ್ಟಿಗೆ ಹಾಕಿದರೆ ಸೇಮ್ ಟೈಮ್ ತಗೊಳ್ತದೆ ಬೇಯಲಿಕ್ಕೆ. ಒಂದು ಸ್ವಲ್ಪ ಜಾಸ್ತಿ ಬೇಯ್ತದೆ, ಇನ್ನೊಂದು ಕಡಿಮೆ ಬೇಯ್ತದೆ. ಅದು ಕೂಡ ಹೌದು. ಎಲ್ಲ ಒಂದೇ ಡಿಸೈನ್ ಇದು ಹಾಕಿದರೆ, ಅಂದರೆ ಡಿಸೈನ್ ಅಲ್ಲ ಒಂದೇ ಸೈಜ್ ಇದು ಹಾಕಿದರೆ ಸ್ವಲ್ಪ ಬೇಗ ಬೇಯ್ತದೆ, ಸೇಮ್ ಟೈಮಲ್ಲಿ ಬೇಯುತ್ತೆ. ಒಟ್ಟಿಗೆ ನೀವು ಇನ್ನೊಂದಕ್ಕೆ ಕಾಯಬೇಕಾಗಿಲ್ಲ ಅಷ್ಟೇ. ನೋಡ್ಬೋದು. ಓಕೆ, ಇದೀಗ ಸೆಕೆಂಡ್ ಐಟಮ್ ಬಿಡೋದು.
ಜಾಸ್ತಿ ಏನು ಟೈಮ್ ನಾನು ವೇಸ್ಟ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಟೇಸ್ಟಿಂಗ್ ಇದರದ್ದೇ ತೋರಿಸ್ತೇನೆ ನಾನು ನಿಮಗೆ. ಎಷ್ಟು ನಾನು ವೀಡಿಯೋ ಮಾಡಿದ್ರಲ್ಲಿ ಗೊತ್ತಾಗಿರುತ್ತೆ ಯಾವ ಥರ ಮಾಡೋದು ಅಂತ. ಓಕೆ, ಫ್ರೆಂಡ್ಸ್, ಈಗ ಏನು ಮಾಡೋದಂದರೆ ಈಗ ಎಲ್ಲ ರೆಡಿಯಾಗಿದೆ. ಚಿಕನ್, ಕ್ರಿಸ್ಪಿ ಚಿಕನ್ ಇಲ್ಲಿ ನೋಡ್ಬೋದು, ಕ್ರಿಸ್ಪಿ ಚಿಕನ್ ಇದೆ. ಮತ್ತು ಇದು ನಾನು ಫಸ್ಟ್ ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಅಲ್ಲ, ಫಸ್ಟ್ ಫ್ರೈ ಮಾಡಿ ಇಟ್ಟದ್ದು ಬೇವಿನ ಸೊಪ್ಪು, ಮತ್ತು ಇದು ಆನಿಯನ್ ಸ್ವಲ್ಪ ಟೇಸ್ಟಿಗೆ ಹಾಕಿರೋದು. ಫಸ್ಟಾಗಿ ಇದನ್ನು ನಾವು ಬೇವು ಸೊಪ್ಪೇನಿದೆ ಅದನ್ನು ಇದು ಮಾಡಿರೋದನ್ನು ಇದಕ್ಕೆ ಇದರ ಮೇಲೆ ಈ ಥರ ಹಾಕಬೇಕು. ಅಂದರೆ ಟೇಸ್ಟಿಗೆ ಈ ಬೇವು ಸೊಪ್ಪಿನ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಇದಕ್ಕೆ ಹಾಕಿರುವಂಥದ್ದು. ಅನಂತರ ಈಗ ಟೇಸ್ಟ್ ಮಾಡುವ. ಬಾಯಲ್ಲಿ ನೀರು ಬರ್ತಾ ಉಂಟು, ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ. ಸೇಮ್ ಟು ಸೇಮ್ KFC ಥರನೇ ಬಂದಿದೆ, ನೋಡ್ಬೋದು. KFC ಚಿಕನಲ್ಲಿ ಯಾವ ಥರ ಫ್ರೈ ಆಗಿ ನಿಮಗೆ ವಿಂಗ್ಸ್ ಆಗಲಿ, ಲೆಗ್ ಪೀಸ್ ಆಗಲಿ, ಬ್ರೆಸ್ಟ್ ಪೀಸ್ ಆಗಲಿ ಅಂಥದ್ದು ಬರುತ್ತೆ KFCಯಲ್ಲಿ, ಅದೇ ಥರ ಬಂದಿದೆ. ಈಗ ಇದನ್ನು ಟೇಸ್ಟ್ ಮಾಡುವ. ಬಾಯಲ್ಲಿ ಅಂತೂ ಫುಲ್ಲು ನೀರು, ಹೊರಗಡೆ ಅಂತೂ ಜೋರು ಮಳೆ ಬರ್ತಾ ಉಂಟು. ಈಗ ಟೇಸ್ಟಿಂಗ್ ಟೈಮು. ಎಕ್ಸ್ಟ್ರಾರ್ಡಿನರಿ. ಈ ಟೇಸ್ಟ್ ಅಂತೂ ತಿಂದರೆ ನೀವು ಯಾವತ್ತಿಗೂ ನನ್ನನ್ನು ಮತ್ತೆ ದೂರುವುದಿಲ್ಲ, ಅಷ್ಟು ಸೂಪರ್ ಟೇಸ್ಟ್ ಆಗಿದೆ. ಸಾಲಿಡ್ ಬೆಂದಿದೆ, ಒಳ್ಳೆ ಬೆಂದಿದೆ, ಫ್ರೈ ಆಗಿದೆ. ಯಾವ ಥರ ಫ್ರೈ ಆಗಿದೆ ಅಂತ ನೋಡ್ಬೋದು. ತಿನ್ನುವ ಅಂತ ಆಗ್ತಾ ಉಂಟು. ಚಿಕನ್ ಅಂತೂ ಫಸ್ಟ್ ಕ್ಲಾಸ್ ಬೆಂದಿದೆ, ನೋಡ್ಬೋದು. ಈ ಥರದ್ದು ಡಿಶ್ ಒಮ್ಮೆ ಟ್ರೈ ಮಾಡಿ ನೀವು. 100% ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಥರ ಸ್ಪೈಸಿ ಆಗಲಿ, ಯಾವ ಥರ ಒಂದು ಟೇಸ್ಟ್ ಡೆಲಿಷಿಯಸ್ ಆಗಿದೆ ಅಂತ 100% ನೀವು ಕಮೆಂಟಲ್ಲಿ ಹಾಕ್ತೀರಾ. ಬೆಸ್ಟ್ ಈಸಿಯೆಸ್ಟ್ ವೇ ಕ್ರಿಸ್ಪಿ ಚಿಕನ್, KFC ಥರನೇ, ಹೋಮ್ ಮೇಡ್ KFC ಅಂತಲೇ ಹೇಳ್ಬೋದು. ಅದೇ ಟೇಸ್ಟ್ ಬಂದಿದೆ, ಅದಕ್ಕಿಂತ ಕೂಡ ಸೂಪರ್ಬ್ ಆಗಿದೆ. ನಾನು KFC ತಿಂದಿದ್ದೇನೆ. ಅದರಲ್ಲಿ KFCಯಲ್ಲಿ ಏನು ಇರುತ್ತೆ ಅಂದರೆ ಸ್ಕಿನ್ನಿ ಇರುತ್ತೆ, ಅದು ತಿನ್ನಲಿಕ್ಕೆ ಸ್ವಲ್ಪ ಅದರದ್ದು ಕೆಲವರಿಗೆ ಅಸಹ್ಯ ಆಗುತ್ತೆ. ಅಂದರೆ ಅದು ಓಪನ್ ಮಾಡಿ ತಿಂದರೆ ಒಂಥರ ತಿನ್ನಲಿಕ್ಕೆ ಆಗೋದಿಲ್ಲ. ಇದೀಗ ನಾನು ಸ್ಕಿನ್ ಔಟ್ ಮಾಡಿ ರೆಡಿ ಮಾಡಿರುವಂಥದ್ದೊಂದು ಕ್ರಿಸ್ಪಿ ಚಿಕನ್, ಫ್ಲೇವರ್ಸು ಸ್ಪೈಸಿ ಮಸಾಲದು ಮಾತ್ರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೂಪರ್ಬಾಗಿ ಟೇಸ್ಟ್ ಆಗುತ್ತೆ. ಇನ್ನಷ್ಟು ಈ ಥರದ ವೀಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ಈ ಥರದೊಂದು ರೆಸಿಪಿ ಕೂಡ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ತಿನ್ನುವ ಅಂತ ಆಗ್ತಾ ಉಂಟು. ಬೇಸೊಪ್ಪಿನ ಫ್ಲೇವರು, ಆನಿಯನು, ಒಂದು ಈ ಥರ ಮಳೆ ಬರ್ತಾ ಇರಬೇಕಾದ್ರೆ ಹೊರಗಡೆ ಈ ಥರದ ಒಂದು ಟೇಸ್ಟ್ ಫುಡ್ಡು ಸಿಕ್ಕಿದ್ರೆ ಕುತ್ಕೊಂಡು ಆರಾಮದಲ್ಲಿ ಕುತ್ಕೊಂಡು ತಿಂತಾಯಿದ್ರೆ ಯಾವುದೇ ಒಂದು ಲೋಕದಲ್ಲಿದ್ದಾಗ ಆಗುತ್ತೆ, ಬೇರೆ ಯಾರ್ದು ನೆನಪು ಬರೋದಿಲ್ಲ. ಒಟ್ಟಿನಲ್ಲಿ ಸೂಪರ್ ಟೇಸ್ಟ್ ಆಗಿದೆ.